ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಚಿನ್ ಕುಮಾರ್ ಸಿಎಂ. ಈ ಜಾಗ ಯಾವುದು ಅನ್ನೋದು ತಿಳಿತಾ? ಬಾಲ್ಯದಲ್ಲಿ ಆಟವನ್ನ ಆಡಿ ಪಾಠವನ್ನ ಕಲಿತಂತಹ ಸ್ಥಳ. ಎಷ್ಟೋ ಜನ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸಿಕೊಟ್ಟ ಜಾಗ. ಅದಿರ್ಲಿ, ಈ ಜಾಗ ಯಾವುದು ಅನ್ನೋದು ಗೊತ್ತಾಯ್ತಾ? ಬಹುಶಃ ಗೊತ್ತಿರ್ಲಿಕ್ಕಿಲ್ಲ. ಏಕೆಂದ್ರೆ ಇದು ಎಂದಿಗೂ ಸಹ ತನ್ನ ಬಾಗ್ಲನ್ನೇ ತೆರೆದಿಲ್ಲ. ಒಡೆದ ಕಿಟಕಿ, ಧೂಳು ತುಂಬಿದ ಕೋಣೆ, ಜಾಡು ಕಟ್ಟಿದ ಗೋಡೆಗಳು. ಇದು ನಮ್ಮ ಹಿರಿಯೂರು ಸಾರ್ವಜನಿಕರ ಗ್ರಂಥಾಲಯ. ನಿಮ್ಗೆಲ್ಲ ಒಂದು ವಿಷಯ ತಿಳಿದಿರ್ಲಿ. ದಿ ರೈಟ್ ಟು ಎಜುಕೇಶನ್ ಇಸ್ ಎ ಫಂಡಮೆಂಟಲ್ ರೈಟ್ ಗ್ರಾಂಟೆಡ್ ಅಂಡರ್ ಆರ್ಟಿಕಲ್ 21A ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹಾಗಂದ್ರೆ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಓದುವ ಹಕ್ಕನ್ನ ಅನುಚ್ಛೇದ 21A ಅಡಿಯಲ್ಲಿ ಬರೀ ಹಕ್ಕನ್ನಾಗಿ ಅಲ್ಲ, ಮೂಲಭೂತ ಹಕ್ಕನ್ನಾಗಿ ನಮ್ಮ ಸಂವಿಧಾನ ಕಲ್ಪಿಸಿಕೊಟ್ಟಿದೆ. ಆದ್ರೆ ಇದು 6 ರಿಂದ 14 ವರ್ಷದ ಮಕ್ಕಳಿಗಷ್ಟೇ ಅನ್ವಯ. ಅವರಿನಲ್ಲಿ ಬಂದು ಪ್ರಶ್ನೆ ಮಾಡ್ತಾರೆ ಅಲ್ವಾ? ಅವ್ರಗಳಿಗೆ ಶಾಲೆ ಇದೆ, ಮತ್ತೇಕೆ ಈ ಹೆಚ್ಚುವರಿ ಗ್ರಂಥಾಲಯ? ಹಿರಿಯರಾಗಿ ಕಾನೂನು ತಿಳಿದ ಪೋಷಕರಿಗೆ ಇಲ್ಲದ ಕಾಳಜಿ ಮಕ್ಕಳಿಗೆ ಎಲ್ಲಿಂದ ಬರಬೇಕು ಸ್ವಾಮಿ? ದುರದೃಷ್ಟಕರ ಸಂಗತಿ ಏನಪ್ಪಾ ಅಂದ್ರೆ, ಇದರ ಬಗ್ಗೆ ಗಮನ ಹರಿಸೋಕೆ ನಮ್ಮ ಹಿರಿಯೂರು ಕ್ಷೇತ್ರದ ಶಾಸಕರಾಗಿದ್ದಂತಹ ಸನ್ಮಾನ್ಯ ಶ್ರೀ ಡಿ ಸುಧಾಕರ್ ಸಾಹೇಬ್ರು ಇನ್ನಿಲ್ಲ. ಹಾಗಿದ್ರೆ ಇದ್ರ ಸುಪರ್ದಿ ಮತ್ತಿನ್ಯಾರಿಗೆ ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ ಮತ್ತಿನ್ಯಾರಿಗೂ ಅಲ್ಲ, ನಮ್ಮ ಹಿರಿಯೂರು ನಗರಸಭೆ ಕಾರ್ಯವ್ಯಾಪ್ತಿಯಲ್ಲಿ ಇದು ಬರುತ್ತೆ. ಹೌದು, ನೀವೆಲ್ಲ ಸರ್ವೇ ಸಾಮಾನ್ಯವಾಗಿ ಕಂದಾಯವನ್ನ ಪಾವತಿ ಮಾಡಿರ್ತೀರಾ. ಒಮ್ಮೆ ಆ ರಸೀತಿಯನ್ನ ತೆರೆದು ನೋಡಿ, ನಿಮ್ಗೆ ತಿಳಿಯುತ್ತೆ ನೀವೆಲ್ಲ ಯಾವ ಸೌಕರ್ಯಗಳನ್ನ ಪಡೆಯೋದಕ್ಕಾಗಿ ಕಂದಾಯವನ್ನ ಪಾವತಿ ಮಾಡ್ತಿದ್ದೀರಾ ಅನ್ನೋದು ಅದರಲ್ಲಿ ಸ್ಪಷ್ಟವಾಗಿ ಮುದ್ರಿಸಲಾಗಿರುತ್ತೆ. ನಾನು ಹಿರಿಯೂರು ಜನತೆಯ ಪರವಾಗಿ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆನ ಕೇಳ್ಕೊಳ್ಳೋದು ಒಂದೇ ಮನವಿನ. ನೀವುಗಳು ಗ್ರಂಥಾಲಯದಲ್ಲಿ ಮುದ್ರಿತ ಪುಸ್ತಕಗಳನ್ನಂತೂ ಇಟ್ಟಿಲ್ಲ. ಕಡೆಯ ಪಕ್ಷ ಆಚೆ ಆದ್ರೂ ಭಿತ್ತಿ ಪತ್ರದ ರೂಪದಲ್ಲಿ ಯಾವ ಕಾರಣಗಳಿಗೆ ಈ ಗ್ರಂಥಾಲಯವನ್ನ ತೆರೆದಿಲ್ಲ ಅನ್ನೋದನ್ನ ಮುದ್ರಿಸಿ ಪ್ರಕಟಣೆಗೊಳಿಸಿದ್ರೆ ಅದನ್ನಾದ್ರೂ ಓದಿ ತಿಳ್ಕೊಳ್ತೀವಿ.